ನಮಸ್ತೆ, ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಅತಿ ಸುಲಭವಾದ ಮತ್ತು ರುಚಿಕರವಾದ ಒಂದು ರೆಸಿಪಿನ ತೋರಿಸ್ತಿದ್ದೀವಿ. ಈ ಎಗ್ ರೈಸ್ನ ಕೇಳ್ತಾರೆ, ಎಗ್ ನೂಡಲ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಗ್ ರೈಸ್ಗಿಂತನೂ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಫಿಂಗರ್ ಡಿಕ್ಕಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈ ರೆಸಿಪಿನ ಮಾಡಲಿಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೇಕಿದ್ರೆ ಹಾಕೋಬೋದು. 1 ಟೀ ಸ್ಪೂನ್ ಸಾಕು. ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂಥದ್ದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿಯನ್ನು. ಈ ಈರುಳ್ಳಿ ಸ್ವಲ್ಪ ಬೇಯಬೇಕು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಯಬೇಕು. ಸೊ ಸ್ವಲ್ಪ ಬೇಯಲಿ. ಚೆನ್ನಾಗಿ ಫ್ರೈ ಆಗ್ತಿದೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಆಮೇಲೆ ಬೇಕಿದ್ರೆ ರೆಸಿಪಿಗೆ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಗ್ಗರಣೆ ಸೊಪ್ಪೆ ಆಗಿಬಿಡುತ್ತೆ. ಹಂಗಾಗಿ ಸೊ ಒಂದು ಟೊಮೊಟೊವನ್ನು ಹೆಚ್ಚಿರೋ ಅಂಥದ್ದು ಸಣ್ಣದಾಗಿ ಅದನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಸೊ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ. ಸೊ ಇದೆಲ್ಲ ಅರಿಶಿನ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯ್ತೈತೆ. ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈ ಟೊಮೊಟೊ ಬೇಯುವಂಥ ಸಂದರ್ಭದಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಬಳಸ್ತಾ ಇದ್ದೀನಿ. ಗರಂ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಕಾಸ್ ನಾವು ಎಗ್ ನ್ಯೂಡಲ್ಸ್ನ ಮಾಡ್ತಿರೋದ್ರಿಂದ ನಾವು ಗರಂ ಮಸಾಲನ ಬಳಸ್ತಾ ಇದ್ದೀವಿ. ಇದು ಚೆನ್ನಾಗಿ ಬೇಯಬೇಕು. ಈ ಹಂತದಲ್ಲಿ ನಾನು 2 ಲೋಟದಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಇದು ನೀರು ಕುದಿಲಿಕ್ಕೆ ಬಿಡಬೇಕು. ಈಗೆಲ್ಲ ನೀರು ಕುದೀತಾ ಇದೆ, ಹಾಗಾಗಿ ನಾನು ಒಂದು 2 ಪ್ಯಾಕ್ ಅಷ್ಟು ಮ್ಯಾಗಿ ನೂಡಲ್ಸ್ನ ತೊಗೊಂಡಿದ್ದೆ, ಅಷ್ಟನ್ನು ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನೂಡಲ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು ನಮ್ಮ ಒಗ್ಗರಣೆ ಜೊತೆ. ಈ ಹಂತದಲ್ಲಿ ನಮಗೆ ಮ್ಯಾಗಿ ಅಥವಾ ನೂಡಲ್ಸ್ ಜೊತೆ ಏನು ಮಸಾಲ ಕೊಟ್ಟಿರ್ತಾರೆ, ಮ್ಯಾಗಿ ಮಸಾಲ, ಅದನ್ನು ಕೂಡ ಹಾಕ್ಕೋಬೇಕು. ನಾನು 2 ಪ್ಯಾಕ್ ಹಾಕ್ಕೊಂಡಿರೋದ್ರಿಂದ 2 ಮ್ಯಾಗಿ ಮಸಾಲ ಇದೆ. ಸೊ ಆ ಮ್ಯಾಗಿ ಮಸಾಲವನ್ನು ಈ ಕುದಿಯೋ ಹಂತದಲ್ಲಿ ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿ ಕುದೀತಾ ಇದೆ. 2 ಮ್ಯಾಗಿ ಮಸಾಲವನ್ನು ಹಾಕ್ತಾ ಇದ್ದೀನಿ. ಸೊ ಇಟ್ ಗಿವ್ಸ್ ಅ ನೈಸ್ ಟೇಸ್ಟ್ ಟು ಅವರ್ ಎಗ್ ನೂಡಲ್ಸ್. ಎಗ್ ನೂಡಲ್ಸ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೂಡಲ್ಸ್ ಚೆನ್ನಾಗಿ ಬೇಯಬೇಕು. ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ, ಬೇಯ್ತಾ ಇದೆ. ಈ ಹಂತದಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಬೇಕು ಅಂತ ಅನಿಸಿದ್ರೆ ಖಾರದ ಪುಡಿಯನ್ನು ಜಾಸ್ತಿ ಬಳಸಬಹುದು. ನಮಗೆ ಇಷ್ಟೇ ಖಾರದ ಪುಡಿ ಸಾಕು, ಹಾಗಾಗಿ 1 ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ನೂಡಲ್ಸ್ ನೀರಲ್ಲಿ ಬೇಯಬೇಕು. ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಮ್ಮ ನೂಡಲ್ಸ್ ಬೇಯಬೇಕು.
ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಎಗ್ ನೂಡಲ್ಸ್ ರೆಸಿಪಿನ. ಎಗ್ ರೈಸ್ಗಿನ್ನ ಎಗ್ ನೂಡಲ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಯಾವುದೇ ಸಾಸ್ಗಳನ್ನು ಬಳಸ್ತಾ ಇಲ್ಲ, ಜಸ್ಟ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದಲೇ ಯಾವ ರೀತಿ ಎಗ್ ನೂಡಲ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ ನಮ್ಮ ನೂಡಲ್ಸ್. ಈ ಹಂತದಲ್ಲಿ ನಾನು 2 ಎಗ್ನ ಒಡೆದು ಹಾಕೊಳ್ತಾ ಇದ್ದೀನಿ. ಒಂದು ಎಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಅದು ಚೆನ್ನಾಗಿ ನೂಡಲ್ಸ್ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಒಂದು ಎಗ್ ಏನು ಹಾಕ್ಕೊಂಡಿದ್ದೀನಿ ಅದು. ಆಮೇಲೆ ಮತ್ತೆ ಇನ್ನೊಂದು ಎಗ್ಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೆಲ್ಲ ನೋಡಿ ನಾನು ಏನು ನೀರು ಹಾಕಿದ್ದೆ ಅಷ್ಟರಲ್ಲೇ ಎಲ್ಲ ಚೆನ್ನಾಗಿ ನೂಡಲ್ಸು ಬೆಂದಿದೆ. ಈ ಎಗ್ಗನ್ನು ಹಾಕಿದ್ದು ಮತ್ತು ಇನ್ನೊಂದು ಎಗ್ಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಪೂರ ಡ್ರೈ ಆಗಬೇಕು, ಆವಾಗ ಎಗ್ ಕುಕ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇನ್ನೊಂದು ಎಗ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಗ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಯಾವಾಗ ಡ್ರೈ ಆಗುತ್ತೋ ಆವಾಗ ನೀವು ತಿಳ್ಕೊಬೇಕು ಇದು ಎಗ್ ಪರ್ಫೆಕ್ಟಾಗಿ ಬೆಂದಿದೆ, ಹಾಗೆ ನೂಡಲ್ಸ್ ಜೊತೆ ಚೆನ್ನಾಗಿ ಬೆರೆತಿದೆ ಅಂಥೇಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ಬೇಕಿದ್ದರೆ ಒಂದು ಸ್ವಲ್ಪ ಉರಿಯನ್ನು ಸಣ್ಣ ಮಾಡಿ 1-2 ನಿಮಿಷಗಳ ಕಾಲ ಬಿಟ್ಟರೆ ನಮ್ಮ ಎಗ್ ನೂಡಲ್ಸ್ ಜೊತೆಗೆ ಚೆನ್ನಾಗಿ ಬೆರೆತಿರುತ್ತೆ. ಸೊ ಇದು ಎಲ್ಲ ನೂಡಲ್ಸ್ ಚೆನ್ನಾಗಿ ಬೆರಿತಾ ಇದೆ ನೂಡಲ್ಸ್ನೊಂದಿಗೆ. ಈ ಹಂತದಲ್ಲಿ ನಾವು ನೂಡಲ್ಸ್ಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಉಪ್ಪು ಖಾರ ಹೆಚ್ಚು ಕಮ್ಮಿ ಇದ್ದರೆ ಈ ಹಂತದಲ್ಲಿ ಸರಿಪಡಿಸ್ಕೋಬಹುದು. ಈಗ ಉಪ್ಪಿನ ಅವಶ್ಯಕತೆ ಇರೋದ್ರಿಂದ ನಾನು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಸೊ ಇದೆಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇದೆಲ್ಲ ರೆಡಿ ಆಯಿತು. ನಮ್ಮ ಎಗ್ ನೂಡಲ್ಸ್ ಈಸ್ ರೆಡಿ ಟು ಟೇಸ್ಟ್. ಇದೇ ಥರ ಒಳ್ಳೆ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು ಸೋ ಮಚ್.